Dear students, welcome to sociology class. Myself, Sri G.D. Kadalagi, lecturer in sociology, KLE Societies, Jaya Bhagewadi Arts, Science and Commerce PU College, Nippani. Already we discussing about the second unit, social inequality, exclusion and inclusion. In this chapter, we discussed some aspects like what is social inequality and what is social exclusion and the meaning of the term caste and its future. Today, we discuss another one important topic, changes in caste system. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಬಾಗೇವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಈಗಾಗಲೇ ನಾವು ಎರಡನೆಯ ಅಧ್ಯಾಯದ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ಇದರಲ್ಲಿ ನಾವು ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ, ಇದರಲ್ಲಿ ಸಾಮಾಜಿಕ ಅಸಮಾನತೆ ಎಂದರೇನು, ಹೊರಗುಳಿಯುವಿಕೆ ಎಂದರೇನು, ಅದರಲ್ಲಿ ಜಾತಿ ಆಧಾರಿತ ಹೊರಗುಳಿಯುವಿಕೆ, ಜಾತಿಯ ಅರ್ಥ, ಲಕ್ಷಣಗಳ ಬಗ್ಗೆ ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಎರಡನೇ ಘಟಕದ ಇನ್ನೊಂದು ಮಹತ್ವದ ಪರಿಕಲ್ಪನೆಯಾದ ಜಾತಿ ವ್ಯವಸ್ಥೆಯಲ್ಲಾದ ಬದಲಾವಣೆಗಳ ಕುರಿತು ಚರ್ಚಿಸೋಣ. Students, one of the most important feature of Indian society, the caste system, has undergone some changes in their structure and functions. The changes of caste system in India can be studied under two partly. One is caste in free independent period and another one caste in post independent period. ವಿದ್ಯಾರ್ಥಿಗಳೇ, ಭಾರತೀಯ ಸಮಾಜದ ಒಂದು ಪ್ರಮುಖ ಲಕ್ಷಣವಾದ ಜಾತಿ ವ್ಯವಸ್ಥೆಯು ತನ್ನ ರಚನೆ ಮತ್ತು ಕಾರ್ಯಗಳಲ್ಲಿ ಕೆಲವೊಂದು ಬದಲಾವಣೆಗೆ ಒಳಪಡುತ್ತದೆ. ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗಳನ್ನು ನಾವು ಎರಡು ರೀತಿಯಾಗಿ ಅಧ್ಯಯನ ಮಾಡುತ್ತೇವೆ. ಆ ಎರಡು ರೀತಿಯಾದಂಥ ಬದಲಾವಣೆಯನ್ನು ಸೂಚಿಸುವಂಥ ಅಂಶಗಳು ಯಾವಂತಂದರೆ, ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳು ಏನು ಅಂತ, ಇನ್ನೊಂದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜಾತಿ ವ್ಯವಸ್ಥೆಯಲ್ಲಾಗಿರುವಂಥ ಬದಲಾವಣೆಗಳು ಏನು ಅನ್ನುವಂಥದ್ದನ್ನು ಎರಡು ಭಾಗಗಳಲ್ಲಿ ನಾವು ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. Here first we know caste in free independent period. Here first one, the impact of British rule on caste system in India may be studied under some important factors. What are the takes place? The first factor is, or the first changes is introduction of universal legal system. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಾಗಿರುವಂಥ ಬದಲಾವಣೆಗಳನ್ನು ಎರಡು ಮುಖ್ಯ ಶೀರ್ಷಿಕೆಗಳಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿದ್ದಾವಂತ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದಾಗಿ ಜಾತಿ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳು ಏರ್ಪಡ್ತಾವೆ. ಈ ಬ್ರಿಟಿಷ್ ಆಳ್ವಿಕೆಯಿಂದ ಜಾತಿ ವ್ಯವಸ್ಥೆಯಲ್ಲಾಗಿರುವಂಥ ಬದಲಾವಣೆಗಳನ್ನು ಕೆಲವೊಂದು ಬದಲಾವಣಾತ್ಮಕ ಅಂಶಗಳನ್ನು ಇಟ್ಟುಕೊಂಡು ತಿಳ್ಕೊತೀವಿ. ಅದರಲ್ಲಿ ಮೊದಲನೇದು
ಸಾರ್ವತ್ರಿಕ ಕಾನೂನು ವ್ಯವಸ್ಥೆಯ ಪರಿಚಯ. ಇಂಟ್ರೊಡಕ್ಷನ್ ಆಫ್ ಯೂನಿವರ್ಸಲ್ or universalistic legal system. The establishment of British courts removed authority from the purview of caste panchayats. In the place of caste panchayats, the British administrators introduced the legals, and the legals applicable to universally or all the members of the society, all the members of the country. ಬ್ರಿಟಿಷರು ಬ್ರಿಟಿಷ್ ನ್ಯಾಯಾಲಯಗಳನ್ನು ಪರಿಚಯಿಸುವುದರ ಮೂಲಕ ಅಥವಾ ಸ್ಥಾಪಿಸುವುದರ ಮೂಲಕ ಈ ಮೊದಲಿದ್ದ ಜಾತಿ ಪಂಚಾಯಿತಿಗಳ ಅಧಿಕಾರವನ್ನು, ಪ್ರಭಾವವನ್ನು ಕಡಿಮೆ ಮಾಡ್ತಾರೆ. ಇಲ್ಲಿ ಬ್ರಿಟಿಷರು ಜಾರಿಗೆ ತಂದಿರುವಂಥ ಕಾನೂನು ವ್ಯವಸ್ಥೆಯು ಭಾರತದಲ್ಲಿರುವ ಅಥವಾ ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಸಾರ್ವತ್ರಿಕವಾಗಿ ಅನ್ವಯವಾಗುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಲೀಗಲ್ಸ್, ಯೂನಿವರ್ಸಲ್ ಲೀಗಲ್ಸ್ which implemented under British rule and they impact on changes in the caste system. The first act is the Caste Disabilities Removal Act of 1850. The Caste Disabilities Removal Act of 1850 served to remove some of the disabilities associated with some castes, like practice of untouchability. ಬ್ರಿಟಿಷರು ಜಾರಿಗೊಳಿಸಿರುವಂಥ ಕಾನೂನುಗಳಲ್ಲಿ ಕೆಲವೊಂದು ಕಾನೂನುಗಳನ್ನು ನಾವಿಲ್ಲಿ ನೋಡಿದಾಗ ಅದರಲ್ಲಿ ಮೊದಲನೆಯದ್ದು 1850ರಲ್ಲಿ ಜಾರಿಗೆ ತಂದಂತಹ ಜಾತಿ ದೌರ್ಬಲ್ಯಗಳ ನಿವಾರಣಾ ಕಾಯ್ದೆ ಅಂತ. 1850ರ ಜಾತಿ ದೌರ್ಬಲ್ಯಗಳ ನಿವಾರಣಾ ಕಾಯ್ದೆ. ಈ ಕಾಯ್ದೆ ಈ ಭಾರತದಲ್ಲಿದ್ದಂಥ ಅಥವಾ ಭಾರತೀಯ ಸಮಾಜದಲ್ಲಿದ್ದಂತಹ, ಅದರಲ್ಲೂ ಜಾತಿಗೆ ಸಂಬಂಧಪಟ್ಟಿರುವಂತಹ, ಜಾತಿಗೆ ಸಂಘಟಿಸಲ್ಪಟ್ಟಿರುವಂಥ ಕೆಲವೊಂದು ದೌರ್ಬಲ್ಯಗಳನ್ನು ನಿವಾರಿಸಬೇಕಂತಾನೆ, ತೆಗೆದುಹಾಕಬೇಕಂತಾನೆ ಈ ಕಾಯ್ದೆ ಜಾರಿಗೊಳ್ತದೆ. ಉದಾಹರಣೆಗೆ ಅಸ್ಪೃಶ್ಯತೆ ಆಚರಣೆಯಂಥ ದೌರ್ಬಲ್ಯಗಳನ್ನೇ ನಿವಾರಿಸಬೇಕಂತಾನೆ ಈ ಕಾಯ್ದೆಯನ್ನು ಬ್ರಿಟಿಷ್ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಜಾರಿಗೊಂಡಿದ್ದನ್ನು ಕಾಣ್ತೀವಿ. And another one act, the Hindu Widow Remarriage Act of 1856. It helps to remarry to Hindu widow. As for the Indian context or rule, there is no chance to remarry to Hindu widow, but this act helps to remarry to widow. ಎರಡನೆಯ ಕಾಯ್ದೆ ಏನಂತಂದರೆ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ. 1856ರ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ. ಈ ಕಾಯ್ದೆ ಹಿಂದೂ ವಿಧವೆಯರಿಗೆ ಮತ್ತೆ ವಿವಾಹವಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಹಿಂದೂ ಕಾನೂನಿನ ಪ್ರಕಾರ ಅಥವಾ ಹಿಂದೂ ಸಮಾಜದ ದೃಷ್ಟಿಕೋನದಲ್ಲಿ ವಿಧವೆಯಾಗಿರುವಂಥ ಮಹಿಳೆ ಪುನಃ ವಿವಾಹ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಇದು ಒಂದು ಜಾತಿಯ ನಿರ್ಬಂಧ. ಆದರೆ ಈ ಕಾಯ್ದೆಯ ಮೂಲಕ ಯಾವುದೇ ಮಹಿಳೆ, ವಿಧವಾ ಮಹಿಳೆ ಪುನರ್ವಿವಾಹ ಆಗಬಹುದನ್ನುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ದೆನ್ another one, the Special Marriage Act of 1872. This act helps to marriage to intercaste or interreligious people. 1872ರ ವಿಶೇಷ ವಿವಾಹ ಕಾಯ್ದೆ. ಇದು ಅಂತರ್ಜಾತಿ ಮತ್ತು ಧರ್ಮೀಯ ವಿವಾಹಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಅದನ್ನು ಕಾನೂನಿನ ದೃಷ್ಟಿಯಲ್ಲಿ ಒಪ್ಪಿಕೊಳ್ಳುವಂಥ ಕಾಯ್ದೆಯಾಗಿ ಇದು ಜಾರಿಗೊಳ್ತದೆ. ದೆನ್
other legislative and administrative measures, like in 1858 the British government announced that all schools maintained by the government shall be open to all the classes of the society or all the classes of the member. ಇತರ ಶಾಸನಗಳು ಮತ್ತು ಆಡಳಿತಾತ್ಮಕ ಕ್ರಮಗಳನ್ನು ಕೂಡ ಈ ಅವಧಿಯಲ್ಲಿ ಜಾರಿಗೆ ತಂದಿದ್ದನ್ನು ಕಾಣ್ತೀವಿ. ಅದರಲ್ಲಿ 1858ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಹೇಳಿಕೆಯನ್ನು ಕೊಡ್ತದೆ. ಸರ್ಕಾರದಿಂದ ನಿರ್ವಹಿಸಲ್ಪಡುವಂತಹ ಎಲ್ಲ ಶಾಲೆಗಳಲ್ಲಿ ಎಲ್ಲ ವರ್ಗದ ಜನರಿಗೆ ಮುಕ್ತವಾಗಿ ತೆರೆಯಲಾಗ್ತದೆ. Before, there is a restriction to get education to the low caste children, but this announcement give chance to all children to get education. ಈ ಮೊದಲು ಶಾಲೆಗಳಲ್ಲಿ ಕೆಳಜಾತಿಯ ಮಕ್ಕಳಿಗೆ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಇರಲಿಲ್ಲ. ಈ ಒಂದು ಘೋಷಣೆ ಬ್ರಿಟಿಷ್ ಸರ್ಕಾರದಿಂದ ಹೊರಡಿಸಲ್ಪಟ್ಟಂಥ ಒಂದು ಘೋಷಣೆಯಿಂದ ಎಲ್ಲ ವರ್ಗದ ಎಲ್ಲ ಜಾತಿಯ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಆ್ಯಂಡ್ ಇನ್ 1923 ದ ಗೌರ್ಮೆಂಟ್ issued a resolution that no grants would be paid to any aided educational institution which refused admission to the children of depressed classes. Under this 1923 regulation or rule, here aided educational institutions also to take admission of depressed classed children. 1923ರಲ್ಲಿ ಬ್ರಿಟಿಷ್ ಸರ್ಕಾರ ಇನ್ನೊಂದು ನಿಯಮವನ್ನು ಜಾರಿಗೆ ತರ್ತದೆ, ಆಡಳಿತಾತ್ಮಕ ಬದಲಾವಣೆಯನ್ನು ಮಾಡಿಕೊಳ್ತದೆ. ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಳ್ಳುವ ಶೈಕ್ಷಣಿಕ ಸಂಸ್ಥೆಗಳು ಪರಿಶಿಷ್ಟ ಜಾತಿಯ ಅಥವಾ ತುಳಿತಕ್ಕೆ ಒಳಗಾದ ಮಕ್ಕಳಿಗೆ ಪ್ರವೇಶವನ್ನು ನಿರಾಕರಿಸುವಂತಿಲ್ಲ. ಸೊ ಆ ಮಕ್ಕಳಿಗೂ ಕೂಡ ಮುಕ್ತವಾಗಿ ಪ್ರವೇಶವನ್ನು ನೀಡಬೇಕನ್ನುವಂಥ ಒಂದು ನಿಯಮವನ್ನು ಈ 1923ರ ಒಂದು ಬ್ರಿಟಿಷ್ ಆಡಳಿತಾತ್ಮಕ ನಿಯಮ ಒಳಗೊಂಡಿರುವಂಥದ್ದು. ದೆನ್ ಲೆಟರ್ ಆನ್ ಇನ್ 1925 ಎ ಬಿಲ್ ವಾಸ್ ಪಾಸ್ಡ್ ಬೈ ದ ಮದ್ರಾಸ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇಟ್ ಗಿವ್ open to all public offices, wells, tanks or places of public resorts are open to all the people. It means there is no discrimination on the basis of caste. 1925ರಲ್ಲಿ ಇನ್ನೊಂದು ಬಿಲ್ಲನ್ನು ಬ್ರಿಟಿಷ್ ಸರ್ಕಾರ ಪಾಸ್ ಮಾಡ್ತದೆ. ಅದರಲ್ಲಿ ಮದ್ರಾಸ್ ಶಾಸಕಾಂಗದಿಂದ ಒಂದು ಬಿಲ್ ಪಾಸ್ ಆಗ್ತದೆ. ಸಾರ್ವಜನಿಕವಾಗಿರುವಂತಹ ಸರ್ಕಾರಿ ಕಚೇರಿಗಳು, ಬಾವಿಗಳು, ಆಮೇಲೆ ಸಾರ್ವಜನಿಕ ಸ್ಥಳಗಳು ಎಲ್ಲ ವರ್ಗದವರಿಗೆ ಮುಕ್ತವಾಗಿವೆ, ಅವರೆಲ್ಲರೂ ಕೂಡ ಅದರ ಉಪಯೋಗವನ್ನು ಪಡ್ಕೋಬಹುದು ಅಂತ. ಬಿಕಾಸ್ there was an restriction on to enter public places, the use of wells, as well as to enter public offices and temples. But this bill remove the all restrictions what they had. ಈಗಾಗಲೇ ಜಾತಿ ಸಾರ್ವಜನಿಕ ಸ್ಥಳಗಳಿಗೆ, ಬಾವಿಗಳಿಗೆ, ದೇವಾಲಯಗಳಿಗೆ ಅಂತ ಹೋಗುವಂಥ ನಿರ್ಬಂಧಗಳೇನೆಲ್ಲ ಹಾಕಿತ್ತಲ್ಲ, ಈ ಒಂದು ಬಿಲ್ಲು ಆ ಎಲ್ಲ ನಿರ್ಬಂಧಗಳನ್ನು ಸಡಿಲಗೊಳಿಸ್ತದೆ. ದೆನ್ ಅನದರ್ ಒನ್, ಮಾಂಟೆಗೋ Chelmsford reforms. It made constitutional provisions for the special representation of the depressed classes in the local as well as in legislative bodies. It gives chance to the to participate
in administrative field also, especially to the depressed classes. ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಅಂತ ಬರ್ತದೆ. ಈ ಸುಧಾರಣೆಗಳಲ್ಲಿ ಒಂದು ಸಂವಿಧಾನಾತ್ಮಕ ಅವಕಾಶವನ್ನು ಈ ಥರ ತುಳಿತಕ್ಕೆ ಒಳಗಾದ, ಶೋಷಣೆಗೆ ಒಳಗಾದಂಥ ವರ್ಗಗಳಿಗೆ ನೀಡ್ತದೆ. ಅದೇನಂತಂದರೆ ಸ್ಥಳೀಯ ಮತ್ತು ಶಾಸಕಾಂಗ ಅಂಗಸಂಸ್ಥೆಗಳಲ್ಲಿ ಪ್ರತಿನಿಧಿಸುವುದಕ್ಕೆ ಒಂದು ವಿಶೇಷ ಅವಕಾಶವನ್ನು ಈ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣೆಗಳು ಒದಗಿಸಿಕೊಡ್ತಾವ ಅಂತ. ಸೊ ದೀಸ್ ಆಲ್ ಆರ್ ದಿ ಚೇಂಜಸ್ ಟೇಕ್ ಪ್ಲೇಸ್ ಇನ್ ಎಸ್ಪೆಷಲಿ ಲೀಗಲಿ. ಇವೆಲ್ಲ ಶಾಸನಾತ್ಮಕವಾಗಿ ಏರ್ಪಟ್ಟಂತಹ, ಜಾತಿ ವ್ಯವಸ್ಥೆಯಲ್ಲಿ ಏರ್ಪಟ್ಟಂತಹ ಕೆಲವೊಂದು ಬದಲಾವಣೆಗಳು. ದೆನ್ ಸೆಕೆಂಡ್ ಒನ್, ಇಂಪ್ಯಾಕ್ಟ್ ಆಫ್ ಇಂಗ್ಲಿಷ್ ಎಜುಕೇಷನ್. ಇನ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್, British education was based on scientific, secular and universal principle compared to the Indian education system, our traditional education system. ಎರಡನೆಯ ಒಂದು ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದಿರುವಂಥದ್ದು ಆಂಗ್ಲ ಶಿಕ್ಷಣದ ಪ್ರಭಾವ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬ್ರಿಟಿಷ್ ಶಿಕ್ಷಣವು ಒಂದು ವೈಜ್ಞಾನಿಕ, ಜಾತಿರಹಿತ ಅಥವಾ ಜಾತ್ಯತೀತ ಸಾರ್ವತ್ರಿಕ ತತ್ವಗಳ ಮೇಲೆ ಜಾರಿಗೊಂಡಿತು. ಈ ಮೊದಲು ಸಾಂಪ್ರದಾಯಿಕವಾಗಿರುವಂಥ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವೊಂದು ಜಾತಿಯ ಆಧಾರಿತ, ಮೇಲ್ಜಾತಿಯವರಿಗೆ ಮಾತ್ರ ಶಿಕ್ಷಣ, ಕೆಳಜಾತಿಯವರಿಗೆ ಮತ್ತು ಮಹಿಳೆಯರಿಗೆ ಶೈಕ್ಷಣಿಕ ಅವಕಾಶಗಳು ಇರಲಿಲ್ಲ. ಆದರೆ ಇಂಗ್ಲಿಷ್ ಶಿಕ್ಷಣ ಮಾತ್ರ ಎಲ್ಲರಿಗೂ ಸಮಾನವಾಗಿರುವಂಥ ಶಿಕ್ಷಣವನ್ನು ನೀಡ್ತದೆ. ಇಟ್ ವಾಸ್ accessible to everyone irrespective of caste or community. English education was accessible to everyone irrespective of caste or community. ಯಾವುದೇ ಜಾತಿ ಅಥವಾ ಸಮುದಾಯದ ಒಂದು ಮೇಲು ಕೀಳುಗಳಿಲ್ಲದೆ ಪ್ರತಿಯೊಬ್ಬರಿಗೆ ಶಿಕ್ಷಣವನ್ನು ನೀಡುವಂಥದ್ದು ಇಂಗ್ಲಿಷ್ ಶಿಕ್ಷಣ ಆಗಿತ್ತು ಅಂತ. And as education spread to lower strata, it kindly liberalization as well as impulses among them. When the education started to spread among the community, automatically some changes also takes place. ಯಾವಾಗ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಹರಡಲಿಕ್ಕೆ ಪ್ರಾರಂಭವಾಯಿತು, ಅದು ಕೆಳಸ್ತರದವರೆಗೆ, ಲೋವರ್ ಸ್ಟಾರ್ಟ್ ಅಂದರೆ ಕೆಳಸ್ತರದವರೆಗೆ ಯಾವಾಗ ಇಂಗ್ಲೀಷ್ ಶಿಕ್ಷಣ ಹರಡಲಿಕ್ಕೆ ಪ್ರಾರಂಭಿಸಿತೋ ಆವಾಗ ಒಂದು ಉದಾರವಾದ ಅನ್ನುವಂಥದ್ದು, ಜೊತೆಗೆ ಕೆಲವೊಂದು ಬದಲಾವಣೆಗಳು ಕೂಡ ಜಾತಿ ವ್ಯವಸ್ಥೆಯಲ್ಲಿ ಏರ್ಪಡಲಿಕ್ಕೆ ಪ್ರಾರಂಭಿಸಿದವು. ಆಟೋಮೆಟಿಕಲಿ members from the lower caste, they became professionals in various fields and they also started new commercial activities. ಇದರ ಪರಿಣಾಮದಿಂದಾಗಿ ಕೆಳವರ್ಗದ ಜನರು ಕೂಡ ಬೇರೆ ಬೇರೆ ವೃತ್ತಿಗಳಲ್ಲಿ ತೊಡಲಿಕ್ಕೆ ಪ್ರಾರಂಭಿಸಿದರು. ಆಮೇಲೆ ಹೊಸ ವಾಣಿಜ್ಯ ಚಟುವಟಿಕೆಗಳನ್ನು ಕೂಡ ಆರಂಭಿಸಿದರು. ಈ ಕಾರಣದಿಂದಾಗಿ ಜಾತಿಯಲ್ಲಿದ್ದಂಥ ಕೆಲವೊಂದು ನಿರ್ಬಂಧಗಳು ಕ್ರಮೇಣವಾಗಿ ಸಡಿಲಗೊಳ್ಳಲಿಕ್ಕೆ ಪ್ರಾರಂಭಿಸಿದವು. ದೆನ್ ಥರ್ಡ್ ಒನ್, ಇಂಪ್ಯಾಕ್ಟ್ ಆಫ್ social reform movements. In India, some social reform movements also brought changes in the social system as well as caste system in British period. ಇನ್ನೊಂದು ಸಮಾಜ ಸುಧಾರಣಾ ಚಳುವಳಿಗಳ ಪ್ರಭಾವ. ಬ್ರಿಟಿಷ್ ಅವಧಿಯಲ್ಲಿ ಕೆಲವೊಂದು ಸಮಾಜ ಸುಧಾರಣಾ ಚಳುವಳಿಗಳು ಏರ್ಪಟ್ಟು ಅವುಗಳಿಂದ ಭಾರತೀಯ ಸಮಾಜ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಕೆಲವೊಂದು ಬದಲಾವಣೆಗಳು ಏರ್ಪಡಲಿಕ್ಕೆ ಪ್ರಾರಂಭಿಸಿದವು. ಸಮ್ ಇಂಪಾರ್ಟೆಂಟ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್. In 1820, Rajaram Mohan Rai started the Brahma Samaja. Here,
Through Brahma Samaja, he started change the social system, or this society started to fight against social evils. 1820ರಲ್ಲಿ ರಾಜಾರಾಮ್ ಮೋಹನ್ ರಾಯರಿಂದ ಸ್ಥಾಪಿಸಲ್ಪಟ್ಟ ದಿ ಬ್ರಹ್ಮ ಸಮಾಜದ ಮೂಲಕ ಕೆಲವೊಂದು ಬದಲಾವಣೆಗಳು, ಭಾರತೀಯ ಸಮಾಜದಲ್ಲಿ ಸುಧಾರಣೆಗಳು ಆರಂಭಗೊಂಡವು. ಅದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಒಂದು ಪಿಡುಗುಗಳು ಅಥವಾ ದುಷ್ಟ ಪದ್ಧತಿಗಳೇನಿದ್ವಲ್ಲ ಅವುಗಳ ವಿರುದ್ಧ ಹೋರಾಟವನ್ನು ಈ ಸಮಾಜ ಆರಂಭಿಸಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಅನದರ್ ಒನ್, ಆತ್ಮಾರಾಮ್ ಪಾಂಡುರಂಗ ಎಸ್ಟಾಬ್ಲಿಷ್ಡ್ ಪ್ರಾರ್ಥನಾ ಸಮಾಜ. ಹಿಯರ್ ಪ್ರಾರ್ಥನಾ ಸಮಾಜ, it was founded by Atmarama Panduranga along with Justice M.G. Ranade. This society also played most important role in the reformation of society as well as changes in the caste system. ಆತ್ಮಾರಾಮ್ ಪಾಂಡುರಂಗ ಮತ್ತು ಈ ಜಸ್ಟಿಸ್ M.G. ರಾನಡೆ ಅವರಿಂದ ಪ್ರಾರಂಭಗೊಂಡ ಪ್ರಾರ್ಥನಾ ಸಮಾಜದ ಮೂಲಕವೂ ಕೂಡ ಕೆಲವೊಂದು ಬದಲಾವಣೆಗಳು, ಸಾಮಾಜಿಕ ಬದಲಾವಣೆಗಳು ಏರ್ಪಟ್ಟವು ಅಂತ. ಈ ಸಮಾಜದ ಸುಧಾರಣೆಗಳ ಜೊತೆಗೇನೆ ಆ ಜಾತಿ ವ್ಯವಸ್ಥೆಯಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಆರಂಭಗೊಂಡವು. ದೆನ್ ಅನದರ್ ಒನ್, ದಿ ಆರ್ಯ ಸಮಾಜ ಎಸ್ಟಾಬ್ಲಿಷ್ಡ್ ಬೈ ಸ್ವಾಮಿ ದಯಾನಂದ ಸರಸ್ವತಿ. ಸೊ ದಿಸ್ ಸೊಸೈಟಿ ಆಲ್ಸೋ ಪ್ಲೇಡ್ ಇಂಪಾರ್ಟೆಂಟ್ ರೋಲ್ in the removal of what the restrictions had by caste. ಈ ಒಂದು ದಯಾನಂದ ಸರಸ್ವತಿಯವರಿಂದ ಸ್ಥಾಪಿಸಲ್ಪಟ್ಟ ಆರ್ಯ ಸಮಾಜದ ಮೂಲಕವೂ ಕೂಡ ಜಾತಿಯಿಂದ ಹೇರಲ್ಪಟ್ಟ ಕೆಲವೊಂದು ನಿರ್ಬಂಧಗಳ ವಿರುದ್ಧ ಹೋರಾಡಲಿಕ್ಕೆ, ಸಮಾಜವನ್ನು ಸುಧಾರಿಸಲಿಕ್ಕೆ ಈ ಸಮಾಜನು ಪ್ರಯತ್ನ ಆರಂಭಿಸಿದ್ದನ್ನು ಅಥವಾ ಚಳುವಳಿ ಆರಂಭಿಸಿದ್ದನ್ನು ಕಾಣ್ತೀವಿ. ದೆನ್ Swami Vivekananda through the Ramakrishna mission, he also started to change the Indian society, to reform the social system. Swami Vivekanandaru ರಾಮಕೃಷ್ಣ ಮಿಷನ್ ಮೂಲಕ ಕೆಲವೊಂದು ಸಮಾಜ ಸುಧಾರಣಾ ಚಟುವಟಿಕೆಗಳನ್ನು ಆರಂಭಿಸ್ತಾರೆ. ಆಮೇಲೆ ಕೆಲವೊಂದು ಸಮಾಜ ಸುಧಾರಣಾ ಚಟುವಟಿಕೆಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಜಾತಿಗೆ ಸಂಬಂಧಪಟ್ಟ ಕೆಲವೊಂದು ಅಂಧ ಆಚರಣೆಗಳನ್ನು ಕೂಡ ತಡೆಯುವಂಥ ಪ್ರಯತ್ನಗಳು ಆರಂಭಗೊಳ್ತವೆ. ಆ್ಯಂಡ್ ಅದರ್ ರಿಫಾರ್ಮ್ ಮೂಮೆಂಟ್ಸ್ ವಿಚ್ ವಾಸ್ ಕಂಡಕ್ಟೆಡ್ ಬೈ ಅನ್ನಿ ಬೆಸೆಂಟ್ಸ್ ಥಿಯಾಸಾಫಿಕಲ್ ಸೊಸೈಟಿ, Maharshi Aurobindo Ghosh, Divine Life Society. They also contribute in the reform of society as well as to change in the caste system. ಇವುಗಳಷ್ಟೇ ಅಲ್ಲದೆ ಇತರ ಸಮಾಜ ಸುಧಾರಣೆಗಳು ಎನಿ ಬೆಸೆಂಟರಿಂದ ಸ್ಥಾಪಿಸಲ್ಪಟ್ಟ ಥಿಯಾಸಾಫಿಕಲ್ ಸೊಸೈಟಿ, ಮಹರ್ಷಿ ಅರಬಿಂದೋ ಘೋಷರಿಂದ ಸ್ಥಾಪಿಸಲ್ಪಟ್ಟಿರುವ ಡಿವೈನ್ ಲೈಫ್ ಸೊಸೈಟಿಯ ಮೂಲಕವೂ ಕೂಡ ಕೆಲವೊಂದು ಸಮಾಜ ಸುಧಾರಣೆಗಳು ಏರ್ಪಟ್ಟು, ಸಮಾಜ ಸುಧಾರಣೆಗಳಿಂದ ಜಾತಿ ವ್ಯವಸ್ಥೆಯಲ್ಲಿದ್ದಂಥ ಕೆಲವೊಂದು ನಿರ್ಬಂಧಗಳು ಸಡಿಲಗೊಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಫೋರ್ತ್ ಒನ್, ಇಂಪ್ಯಾಕ್ಟ್ ಆಫ್ ನ್ಯೂ ಸೋಷಿಯಲ್ ಫಾರ್ಮೇಷನ್. Impact of new social formation. The new economic system brought about a new group of population, especially in the economic field. ಇನ್ನೊಂದು ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಕಾರಣ ಆಗಿರುವ ಅಥವಾ ಬದಲಾವಣೆ ತಂದಿರುವಂಥದ್ದು ಹೊಸ ಸಾಮಾಜಿಕ ಸಂಘಟನೆಗಳ ಪ್ರಭಾವ. ಇಲ್ಲಿ ಹೊಸ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಅಥವಾ ಒಂದು ಬ್ರಿಟಿಷ್ ಕಾಲಾವಧಿಯಲ್ಲಿ
ಹೊಸ ಆರ್ಥಿಕ ವ್ಯವಸ್ಥೆಯು ಒಂದು ಹೊಸ ಆರ್ಥಿಕ ದುಡಿಯುವ ವರ್ಗವನ್ನು, ಸಮಾಜವನ್ನು ರೂಪಿಸಿರುವಂಥದ್ದು ಅಥವಾ ಸ್ಥಾಪಿಸಿರುವಂಥದ್ದು. Indians could be differentiated into such categories as capitalists, workers, peasants, proprietors, merchants, tenants, landlords, doctors, lawyers, teachers and technicians. ಭಾರತೀಯರು ಕೆಲವೊಂದು ವರ್ಗಗಳಿಂದ ವಿಭಿನ್ನವಾಗಿ ಇದ್ದದ್ದನ್ನು ಕಾಣ್ತೀವಿ. ಆಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದಾಗಿ ಭಾರತೀಯ ಸಮಾಜದಲ್ಲಿ ಕೆಲವೊಂದು ವಿಭಿನ್ನ ಸಾಮಾಜಿಕ ವೃತ್ತಿ ಸಂಘಟನೆಗಳು ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ. ಅದು ರೈತರಾಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಆಮೇಲೆ ವೈದ್ಯರಾಗಿರ್ಬೋದು, ಶಿಕ್ಷಕರಂಥ ಮೊದಲಾದ ವರ್ಗಗಳು, ಸಂಘಟನಾತ್ಮಕ ವರ್ಗಗಳು ಬೆಳೆದು ಬಂದದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ದೀಸ್ ಆಲ್ ನ್ಯೂ ಸೋಷಿಯಲ್ ಫಾರ್ಮೇಷನ್ಸ್ ಇಂಪ್ಯಾಕ್ಟ್ ಆನ್ ದ ಚೇಂಜಸ್ ಇನ್ ದಿ ಕಾಸ್ಟ್ ಪ್ರಾಕ್ಟಿಸಸ್. ಈ ಎಲ್ಲ ಹೊಸ ಸಾಮಾಜಿಕ ಸಂಘಟನೆಗಳು ಜಾತಿ ಆಚರಣೆಗಳಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಭಾವ ಬೀರಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ಸಮ್ ನ್ಯೂ ಸೋಷಿಯಲ್ ಆರ್ಗನೈಜೇಷನ್ಸ್ ಎಸ್ಟಾಬ್ಲಿಷ್ಡ್. ದೇ ಆರ್ ಮಿಲ್ ಓನರ್ಸ್ ಆರ್ಗನೈಜೇಷನ್ಸ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಆಲ್ ಇಂಡಿಯಾ ಕಿಸಾನ್ ಸಭಾ. ದಿಸ್ ಟೈಪ್ ಆಫ್ ಆರ್ಗನೈಜೇಷನ್ಸ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ದಿ ಸಿಸ್ಟಮ್ ಆಫ್ ಕಾಸ್ಟ್. ಕೆಲವೊಂದು ಕಾರ್ಖಾನೆ ಮಾಲೀಕರ ಸಂಘಟನೆಗಳು, ಅಖಿಲ ಭಾರತ ಕಾರ್ಮಿಕ ಕಾಂಗ್ರೆಸ್, ಅಖಿಲ ಭಾರತ ಕಿಸಾನ್ ಸಭಾದಂಥ ಸಂಘಟನೆಗಳು ಸ್ಥಾಪಿಸಿಕೊಂಡು ಒಂದು ಜಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತಂದವು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಇಂಪ್ಯಾಕ್ಟ್ ಆಫ್ ಫ್ರೀಡಮ್ ಸ್ಟ್ರಗಲ್. Impact of freedom struggle. The growth of the nationalist movement played a great role in weakening of caste consciousness. In the place of caste consciousness, the freedom struggle motivate the national consciousness. In the place of caste conscious, the people started to develop national consciousness or freedom, to get freedom and to get freedom. ಸ್ವಾತಂತ್ರ್ಯ ಹೋರಾಟದ ಪ್ರಭಾವ ಇನ್ನೊಂದು ಬ್ರಿಟಿಷ್ ಕಾಲಾವಧಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರುವಂಥ ಒಂದು ಜಾತಿಯ ಬದಲಾವಣೆ ಏನಂತಂದರೆ, ಜನರಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಭಾವನೆ ಬೆಳೆದದ್ದು. ಜನರಲ್ಲಿ ಒಂದು ರಾಷ್ಟ್ರೀಯವಾದದ ಆಂದೋಲನ ಆರಂಭಗೊಂಡು ಅವರಲ್ಲಿ ಜಾತಿಗೆ ಸಂಬಂಧಪಟ್ಟಿದ್ದಂಥ ಪ್ರಜ್ಞೆ ಕಡಿಮೆಯಾಗಿ ಆ ಜಾತಿಯ ಪ್ರಜ್ಞೆಯ ಬದಲಾಗಿ ದೇಶದ ಪ್ರಜ್ಞೆ ಅಥವಾ ರಾಷ್ಟ್ರದ ಪ್ರಜ್ಞೆ ಬೆಳೆದು ಬರಲಿಕ್ಕೆ ಕಾರಣ ಆಯಿತು. ಬ್ರಿಟಿಷರ ಆಡಳಿತವನ್ನು ಕೊನೆಗೊಳಿಸಬೇಕೆಂದು ಇಲ್ಲಿ ಜಾತಿ ಮರೆತು ಪ್ರತಿಯೊಬ್ಬರು ಸಂಘಟನೆಗೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ. ಇಂಡಿಯನ್ಸ್ ಸ್ಟಾರ್ಟೆಡ್ ಟು ಯುನೈಟ್ on a national basis, not a caste basis. ಭಾರತೀಯರು ರಾಷ್ಟ್ರದ ಆಧಾರದ ಮೇಲೆ ಏಕತೆಗೊಳ್ಳಲಿಕ್ಕೆ ಪ್ರಾರಂಭಿಸಿದರು ಹೊರತು ಜಾತಿಯ ಆಧಾರದ ಮೇಲೆ ಅಲ್ಲ ಅಂತ. ಅಂದರೆ ಇಲ್ಲಿಯವರೆಗೆ ಅವರ ಮನಸ್ಸಿನಲ್ಲಿದ್ದಂಥ ಅವರಲ್ಲಿದ್ದಂಥ ಜಾತಿಯ ಒಂದು ಪ್ರಜ್ಞೆ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣದಿಂದಾಗಿ ಕಡಿಮೆಯಾಗ್ತಾ ಹೋದದ್ದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಇಂಪ್ಯಾಕ್ಟ್ ಆಫ್ industrialization and urbanization. Impact of industrialization and urbanization. Already we know that the Britishers also implemented the large scale industries. They established large scale industries and they providing different type of occupations to all category peoples, not for on the basis of caste. They started to provide job opportunities
or occupational opportunities only for the effort and talents. ಬ್ರಿಟಿಷ್ ಕಾಲಾವಧಿಯಲ್ಲಿ ಔದ್ಯೋಗಿಕ ಮತ್ತು ನಗರೀಕರಣಗಳ ಪ್ರಭಾವ. ಬ್ರಿಟಿಷ್ ಆಳ್ವಿಕೆಯಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಸ್ಥಾಪಿಸಲ್ಪಟ್ಟು ಅತಿ ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳನ್ನು ನೀಡಲಿಕ್ಕೆ ಪ್ರಾರಂಭಿಸಿದವು. ಈ ಉದ್ಯೋಗಾವಕಾಶಗಳನ್ನು ಅವು ಜನರ ಒಂದು ವೃತ್ತಿ ಕೌಶಲ್ಯವನ್ನು ಆಮೇಲೆ ದಕ್ಷ ಪ್ರಾಮಾಣಿಕ ಕಾರ್ಯನಿರ್ವಹಣೆ ಆಧಾರದ ಮೇಲೆ ನೀಡಲಿಕ್ಕೆ ಪ್ರಾರಂಭಿಸಿದ ಹೊರತು ಜಾತಿಯ ಆಧಾರದ ಮೇಲೆ ಅಲ್ಲ. ಈ ಕಾರಣದಿಂದಾಗಿ ಎಲ್ಲ ಜಾತಿಯ ಜನರು ಕೈಗಾರಿಕೆಗಳಲ್ಲಿ ಒಂದೇ ಕಡೆ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸಿದವು. ಸೊ ದಿಸ್ ಅರ್ಬನೈಜೇಷನ್ ಪ್ರೊಸೆಸ್ ಹೆಲ್ಪ್ಸ್ ಟು ವರ್ಕ್ in a same places to all category or caste people, and automatically it remove the caste disabilities. ಈ ಔದ್ಯೋಗೀಕರಣದ ಪ್ರಕ್ರಿಯೆಯಿಂದಾಗಿಯೇ ಭಾರತೀಯ ಸಮಾಜದಲ್ಲಿದ್ದಂಥ ಒಂದು ಜಾತಿಯ ನಿರ್ಬಂಧಗಳು ಸಡಿಲಗೊಂಡಿದ್ದನ್ನು ನಾವು ಕಾಣ್ತೀವಿ. and with the impact of urbanization it also helps to establishment of industrialization. The establishment of industrialization also helps to establishment of urbanization. In the urbanization process, here there is no discrimination on the caste, sex, religion, anything. They started to live in a specific geographical area without any discrimination. ಕೈಗಾರೀಕರಣದಿಂದ ನಗರಗಳು ಬೆಳೀಲಿಕ್ಕೆ ಪ್ರಾರಂಭಿಸಿದವು. ನಗರಗಳಲ್ಲಿ ಎಲ್ಲ ಜಾತಿ, ಜನಾಂಗ, ಧರ್ಮ, ವರ್ಗದ ಜನ ಒಂದೇ ಕಡೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಜೊತೆಗೂಡಿ ಬದುಕಲಿಕ್ಕೆ ಪ್ರಾರಂಭಿಸಿದರು. ಇದರಿಂದಾಗಿ ಜಾತಿಯಲ್ಲಿದ್ದಂಥ ಎಲ್ಲ ನಿರ್ಬಂಧಗಳು ಕ್ರಮೇಣವಾಗಿ ಸಡಿಲಗೊಳ್ಳಲಿಕ್ಕೆ ಪ್ರಾರಂಭಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ದೀಸ್ ಆಲ್ ಆರ್ ದಿ ಸಮ್ ಚೇಂಜಸ್ ವಾಟ್ takes place in free independent India or in especially British administration. ಇವೆಲ್ಲ ಬ್ರಿಟಿಷ್ ಕಾಲಾವಧಿಯಲ್ಲಿ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಾದಂಥ ಬದಲಾವಣೆಗಳನ್ನು ಸೂಚಿಸ್ತದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಕಾಸ್ಟ್ ಇನ್ post independent India. Thank you.